ಕೆಎಎಸ್ ಆಫೀಸರ್ ಪತ್ನಿ ಚೈತ್ರಾ ಗೌಡ ಆತ್ಮಹತ್ಯೆ ಕೇಸ್ಗೆ ಸಂಬಂಧಪಟ್ಟಂತೆ ಇಂದು ಮರಣೋತ್ತರ ಪರೀಕ್ಷೆ ವರದಿ ಬರುವಂತ ಸಾಧ್ಯತೆ ಇದೆ. ಸಂಜಯ್ ನಗರ ಮೃತದೇಹ ಮರಣೋತ್ತರ ಪರೀಕ್ಷೆಯನ್ನ ಮಾಡಲಾಗಿದೆ. ಅದರ ರಿಪೋರ್ಟ್ ಇವತ್ತು ಬರಲಿದೆ. ಕೆಲವೇ ಕ್ಷಣದಲ್ಲಿ ಕುಣಿಗಲ್ಗೆ ಮೃತದೇಹವನ್ನ ಕೊಂಡೊಯ್ಯಲಾಗುತ್ತೆ. ಕುಣಿಗಲ್ನಲ್ಲಿಂದು ಚೈತ್ರಾ ಗೌಡ ಅಂತ್ಯಕ್ರಿಯೆಯನ್ನ ನೆರವೇರಿಸಲಾಗುತ್ತೆ. ಮರಣೋತ್ತರ ಪರೀಕ್ಷೆ ವರದಿಯಲ್ಲಿ ಸಾವಿನ ರಹಸ್ಯ ಬಯಲಾಗುವಂತ ಸಾಧ್ಯತೆ ಇದೆ. ಕೆಲವರು ಆತ್ಮಹತ್ಯೆ ಮಾಡಿಕೊಂಡಿರುವಂತದ್ರ ಬಗ್ಗೆ ಅನುಮಾನವನ್ನ ಕೂಡ ವ್ಯಕ್ತಪಡಿಸ್ತಾ ಇದ್ದಾರೆ, ಅವರ ಆಪ್ತರು, ಅವರ ಕುಟುಂಬದವರು ಕೂಡ. ಸೊ ಹೀಗಾಗಿ ಮರಣೋತ್ತರ ಪರೀಕ್ಷೆಯಲ್ಲಿ ಇದ್ರ ಬಗ್ಗೆ ಇನ್ನಷ್ಟು ಮಾಹಿತಿ ಸಿಗುವಂತ ಸಾಧ್ಯತೆ, ಹಾಗೆ ಒಂದು ಕ್ಲಾರಿಟಿ ಸಿಗುವಂತ ಸಾಧ್ಯತೆ ಇರುವಂಥದ್ದು. ಸೊ ಹೀಗಾಗಿ ಪೊಲೀಸರು ಮರಣೋತ್ತರ ಪರೀಕ್ಷೆಗೋಸ್ಕರ ವೆಯ್ಟ್ ಮಾಡ್ತಾ ಇದ್ದಾರೆ. ನಿನ್ನೆಷ್ಟೇ ಆತ್ಮಹತ್ಯೆಯನ್ನ ಮಾಡ್ಕೊಂಡಿದ್ರು ಚೈತ್ರಾ ಗೌಡ. ಕೆಎಸ್ ಆಫೀಸರ್ನ ಪತ್ನಿಯವರು, ವಕೀಲೆ ಆಗಿದ್ದಂಥವರು ಚೈತ್ರಾ ಗೌಡ. ಈ ಸಂದರ್ಭದಲ್ಲಿ ಆತ್ಮಹತ್ಯೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈ ಒಂದು ಮರಣೋತ್ತರ ಪರೀಕ್ಷೆ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಮರಣೋತ್ತರ ಪರೀಕ್ಷೆ ಇನ್ನೇನು ಕೆಲವೇ ಹೊತ್ತಿನಲ್ಲಿ ಸಿಗಲಿರುವಂಥದ್ದು ಮತ್ತು ಒಂದು ಕಡೆ ಅವರ ಅಂತ್ಯಕ್ರಿಯೆಯನ್ನು ಕೆಎಸ್ ಆಫೀಸರ್ ಊರಾಗಿರುವಂಥ ಕುಣಿಗಲ್ನಲ್ಲಿ ನೆರವೇರಿಸುವಂಥ ನಿಟ್ಟಿನಲ್ಲಿ ಈಗ ಆಲ್ರೆಡಿ ಕುಟುಂಬಸ್ಥರು ಮುಂದಾಗಿದ್ದಾರೆ. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಅಲ್ಲಿಂದ ಮೃತದೇಹವನ್ನು ಕೊಂಡೊಯ್ಯಲಾಗುತ್ತೆ. ಅಂದರೆ ಈಗ ಬೆಂಗಳೂರಿನ ಸಂಜಯ್ ನಗರದಲ್ಲಿ ಅವರ ಮೃತದೇಹ ಇದೆ, ಚೈತ್ರಾ ಗೌಡ ಅವರ ಮೃತದೇಹ. ಕೆಎಸ್ ಆಫೀಸರ್ ಪತ್ನಿ ಆತ್ಮಹತ್ಯೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಅವರು ನಿನ್ನೆ ಡೆತ್ ನೋಟ್ ಕೂಡ ಸಿಕ್ಕಿತ್ತು. ನನ್ನ ಪತಿ ಒಳ್ಳೆಯವರು, ಅವ್ರದ್ದು ಯಾವುದೇ ರೀತಿಯಾದಂಥ ತಪ್ಪಿಲ್ಲ, ಮಕ್ಕಳನ್ನು ಚೆನ್ನಾಗಿ ನೋಡ್ಕೊಳ್ಳಿ ಅಂತ ಒನ್ ಲೈನಲ್ಲಿ ಅವರು ಡೆತ್ ನೋಟನ್ನು ಕೂಡ ಬರೆದಿಟ್ಟಿದ್ರು. ಇನ್ನು ಈ ಆತ್ಮಹತ್ಯೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಕೆಲವರು ಶಂಕೆಯನ್ನು ಕೂಡ ವ್ಯಕ್ತಪಡಿಸ್ತಾ ಇದ್ದಾರೆ. ಅವರು ಆ ಥರದವರಲ್ಲ, ತುಂಬ ಗಟ್ಟಿಗಿತ್ತಿ, ಆತ್ಮಹತ್ಯೆ ಮಾಡಿಕೊಳ್ಳುವಂಥ ಮನಸ್ಥಿತಿ ಏನಿರಲಿಲ್ಲ ಅವರದ್ದು, ತುಂಬ ಆ್ಯಕ್ಟಿವ್ ಆಗಿ ಇದ್ದಂಥವರು ಚೈತ್ರಾ ಗೌಡ ಅನ್ನುವಂಥ ಹೇಳಿಕೆಯನ್ನು ಕೊಟ್ಟಿದ್ದಂಥ ಹಿನ್ನೆಲೆಯಲ್ಲಿ ಸಹಜವಾಗಿ ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಕೆಲವೊಂದು ಅನುಮಾನಗಳಿದ್ದಾವೆ. ಇವರು ಆತ್ಮಹತ್ಯೆಯನ್ನು ಮಾಡ್ಕೊಂಡಿರುವಂಥದ್ದು ಅಥವಾ ಬೇರೆ ಏನಾದರೂ ಆಗಿದೆಯಾ ಅನ್ನುವಂಥ ಆ್ಯಂಕಲ್ನಲ್ಲೂ ಕೂಡ ಪೊಲೀಸರು ತನಿಖೆಯನ್ನು ಮಾಡ್ತಾ ಇದ್ದಾರೆ. ಮರಣೋತ್ತರ ಪರೀಕ್ಷೆ ಬಂದ ಬಳಿಕ, ಅದರ ರಿಸಲ್ಟ್ ಬಂದ ಬಳಿಕ, ವರದಿ ಬಂದ ಬಳಿಕ ಇದು ಆತ್ಮಹತ್ಯೆನೋ ಅಥವಾ ಬೇರೆ ಏನಾದರೂ ಸಂಚನ ರೂಪಿಸಿ ಇವರನ್ನು ಯಾರಾದರೂ ಕೊಲೆ ಮಾಡಿದ್ದಾರೋ ಗೊತ್ತಾಗಬೇಕಾಗಿದೆ. ಇದು ಮರಣೋತ್ತರ ಪರೀಕ್ಷೆಯ ವರದಿ ಬರಲಿದೆ. ಕೆಲವೇ ಕ್ಷಣಗಳಲ್ಲಿ ಕುಣಿಗಲ್ಗೆ ಮೃತದೇಹವನ್ನು ಕೊಂಡೊಯ್ಯಲಾಗುತ್ತೆ. ಕೆರೆಗೆ ಹಾರಿ ಕಾಲೇಜು ವಿದ್ಯಾರ್ಥಿ ಆತ್ಮಹತ್ಯೆಯನ್ನ ಮಾಡಿಕೊಂಡಿರುವಂಥದ್ದು. ಪರೀಕ್ಷೆಯಲ್ಲಿ ಫೇಲ್ ಆಗಿದ್ದಕ್ಕೆ ಆತ್ಮಹತ್ಯೆಯ ಶಂಕೆ ವ್ಯಕ್ತವಾಗಿದೆ. ಜಿಗಣಿ ಕೆರೆಗೆ ಹಾರಿ ವಿದ್ಯಾರ್ಥಿ ಆತ್ಮಹತ್ಯೆಯನ್ನ ಮಾಡಿಕೊಂಡಿದ್ದಾನೆ. ಬೆಂಗಳೂರು ಹೊರವಲಯ ಆನೇಕಲ್ ತಾಲೂಕಿನ ಜಿಗಣಿ ಹೇಮಲತಾ ಪಾಂಡೆ, ವಿಜಯಶಂಕರ್ ಪಾಂಡೆಯ ದಂಪತಿಯ ಪುತ್ರ. ಮೂಲತಃ ಬಿಹಾರ ಮೂಲದ ಕುಟುಂಬ. ಮಗನನ್ನ ಓದಿಸ್ಲಿಕ್ಕೋಸ್ಕರ, ವಿದ್ಯಾಭ್ಯಾಸಕ್ಕೋಸ್ಕರ ಬೆಂಗಳೂರಿಗೆ ಬಂದಿದ್ದಂಥವರು. ಇಂಜಿನಿಯರಿಂಗ್ ವ್ಯಾಸಂಗ ಮಾಡ್ತಾ ಇದ್ದಂಥ ಅಮೃತೇಶ್ 3ನೇ ವರ್ಷದ ಇಂಜಿನಿಯರಿಂಗ್ ಓದ್ತಾ ಇದ್ದಂತೆ 2 ಸಬ್ಜೆಕ್ಟ್ನಲ್ಲಿ ಫೇಲ್ ಆಗಿದ್ದಾನೆ ಅಮೃತೇಶ್. ತಂದೆ ಮೊಬೈಲ್ನಲ್ಲಿ ಕಾಲೇಜ್ ನಂಬರನ್ನು ಕೂಡ ಬ್ಲಾಕ್ ಮಾಡಿದ್ದ. 6ನೇ ಸೆಮಿಸ್ಟರ್ ಅಡ್ಮಿಷನ್ಗೆ ಮುಂದಾಗಿದ್ರು ತಂದೆ. 6ನೇ ಸೆಮಿಸ್ಟರ್ ಅಂದರೆ 8 ಸೆಮಿಸ್ಟರ್ ಇರುತ್ತಲ್ಲ ಇಂಜಿನಿಯರಿಂಗಲ್ಲಿ, 4 ವರ್ಷ, ಅದರಲ್ಲಿ 6ನೇ ಸೆಮಿಸ್ಟರ್ ಅಡ್ಮಿಷನ್ಗೆ ಮುಂದಾಗಿದ್ರಂತೆ. ಈ ಸಂದರ್ಭದಲ್ಲಿ ಎಲ್ಲಿ ನಾನು ಫೇಲ್ ಆಗಿರುವಂಥದ್ದು ಗೊತ್ತಾಗ್ಬಿಡುತ್ತೆ 2 ಸಬ್ಜೆಕ್ಟಲ್ಲಿ ಅನ್ನುವಂಥದ್ದು ಕಾರಣಕ್ಕೋಸ್ಕರ ಆತ ಆತ್ಮಹತ್ಯೆ ಮಾಡಿಕೊಂಡಿದ್ದಾನೆ ಅಂತ ಹೇಳಲಾಗ್ತದೆ. ಇದೇ ಪರ್ಟಿಕ್ಯುಲರ್ ರೀಸನ್ನ ಅಥವಾ ಬೇರೆ ಏನಾದರೂ ಇದೆಯಾ ಕಾದು ನೋಡಬೇಕು.